ಪತ್ರಿಕಾ ವಿತರಣಾ ಸಂಘದ ಅಧ್ಯಕ್ಷರಾದಂತಹ ಕಿರಣ್ ಅವರೇ, ತಾಲೂಕು ಪತ್ರಿಕಾ ವಿತರಕರ ಸಂಘದ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿರ್ತಕ್ಕಂಥ ಹಿರಿಯರಾದ ಹೊನ್ನಾಳ ಸ್ವಾಮಿಯವರೇ, ಗೆಳೆಯ ಉದಯರವಿಯವರೇ, ಮಂಜಾಂತ್ ಅವರೇ, ನಮ್ಮ ಡ್ಯಾನ್ಸ್ ಕ್ಲಬ್ ಅಧ್ಯಕ್ಷರೇ, ಮುಂದಿರ್ತಕ್ಕಂಥ ಬೇಲೂರಿನ ಆರಾಧ್ಯ ಅವರೇ, ಕಾಂತರಾಜ್ ಅವರೇ, ಅಪ್ಪಕ್ಕವರೇ, ನಮ್ಮ ಗೆಳೆಯ ಗಣೇಶ್ ಅವರೇ ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಪತ್ರಿಕಾ ವಿತರಕರು, ನಮ್ಮ ಶಂಭುಲಿಂಗ ಅವರು. ನಾನು ಇಲ್ಲಿ ಈ ವೇದಿಕೆಗಳಿಗೆ ಬಂದ ಕಾರಣ ಏನು ಅಂದರೆ, ಪಾಪ ನಮ್ಮ ಭಾಳ ಹಳೆಯ ಆಪ್ತರು ಶಂಭುಲಿಂಗ ಅವರು ಇಡೀ ಕರ್ನಾಟಕವನ್ನು ಸುತ್ತಿ ಪತ್ರಿಕಾ ವಿತರಕರಿಗೆ ಒಂದು ನ್ಯಾಯಯುತವಾದ ವಿಚಾರಗಳಿಗಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ನಾವು ಅವರನ್ನು ಸ್ವಾಗತಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅವರೇ ಇಲ್ಲಿ ನಿಂತು ಆ ಕೆಲಸ ಮಾಡ್ತಿದ್ರು. ಆ ಕಾರಣಕ್ಕಾಗಿ ಅವರನ್ನು ಅಷ್ಟೇ ಸ್ವಾಗತಿಸಿ ನಿರ್ಗಮಿಸ್ತೀವಿ. ವಿತರಕರ ಸಂಘದ ಅಧ್ಯಕ್ಷರಾದ ನಂತರದಲ್ಲಿ ಅವರು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆ ಕೂಡಿಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಮ್ಮ ಸಂಘದವರಿಗೆ ಸರ್ಕಾರದಿಂದ ವಿತರಕರಿಗೆ ಸಿಗಬೇಕಾದಂತಹ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ರಾಜ್ಯ ಸಂಪಾದಕ ಸಂಘದ ಅಧ್ಯಕ್ಷನಾಗಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಭೆಗಳಲ್ಲಿ ಶಂಭುಲಿಂಗ ಅವರು ಕೂಡ ಅನೇಕ ಸನ್ನಿವೇಶಗಳಲ್ಲಿ ವಿತರಕರು ಅನುಭವಿಸತಕ್ಕಂಥ ಸಮಸ್ಯೆಗಳನ್ನು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದಾರೆ. ಅದರ ಫಲವಾಗಿ ಈಗಷ್ಟೇ ಕೆಲವು ಸೌಕರ್ಯಗಳ ಬಗ್ಗೆ ಗಮನ ಹರಿಸಿದೆ ಸರ್ಕಾರ. ಜೊತೆಗೆ ಕಾರ್ಮಿಕ ಇಲಾಖೆಯ ರಾಜ್ಯಾಧ್ಯಕ್ಷರಾದಂತಹ ಶಂಭುಲಿಂಗರವರೇ, ಜಿಲ್ಲಾಧ್ಯಕ್ಷರಾದ ಕಿರಣ್ ಅವರೇ, ತಾಲೂಕು ಅಧ್ಯಕ್ಷರಾದ ಮಂಜಸ್ವಾಮಿ ಅವರೇ, ಮತ್ತೆ ಎಲ್ಲ ಅತಿಥಿಗಳೇ, 3 ಗಂಟೆಯಿಂದ ಶುರುವಾದಂತಹ ಸಮಸ್ಯೆ ಪ್ರತಿನಿತ್ಯ ಇರ್ತದೆ. ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ. ಆಮೇಲೆ ಕೆಲವರ ಅವಘಡಗಳು ಕೂಡ ಆಗ್ತಾ ಇರುತ್ತೆ. ಈ ಇತ್ತೀಚೆಗೆ ಅರಸೀಕೆರೆಯಲ್ಲಿ ಆದಂತಹ 2 ವರ್ಷದಿಂದ ಅರಸೀಕೆರೆ ಆದಂತಹ ಅವಘಡಗಳು, ಬೇರೆ ಬೇರೆ ಅವಘಡಗಳನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ನಿಮ್ಮೆಲ್ಲರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ಶಂಭುಲಿಂಗರವರು ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರು ಆದಂತಹ ಆತ್ಮೀಯರಾದ ಶಿವಾನಂದ ತಗೂರವರು, ನಮ್ಮ ಜಿಲ್ಲಾಧ್ಯಕ್ಷ ಕೆಂಟೆ ಅವರು ಎಲ್ಲರೂ ಕೂಡ ಒಟ್ಟಿಗೆ ಇಟ್ಟುಕೊಂಡು ಈಗಾಗಲೇ ಕೆಲವು ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಶಂಭುಲಿಂಗರವರ ನೇತೃತ್ವದಲ್ಲಿ ರಾಜ್ಯದ ಮಾಧ್ಯಮ ವಕ್ತಾರರು ಹಾಗೂ ಮುಖ್ಯಮಂತ್ರಿಗಳಲ್ಲಿ ಮಾತನಾಡಿದೆ. ಈಗ ನಿಮ್ಗಿರುವಂತಹ ಸವಲತ್ತುಗಳು ದೊರಕಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ನಿಮ್ಮೊಟ್ಟಿಗೆ 4 ಗಂಟೆಗೆ ಅವಕಾಶ ಮಾಡಿಕೊಂಡು ನಮ್ಮೆಲ್ಲರಿಗೂ ಎಲ್ಲ ಮಾಡಿದ್ದೀವಿ. ಅದನ್ನು ಮುಂದಿನ ಪೀಳಿಗೆಗೆ ಇವತ್ತು ಆಗ್ತಾ ಇರುವಂತ ಏನಾದ್ರು ತೊಂದರೆ ತಾಪತ್ರೆ ಅಂದ್ರೆ ಆ ಟೈಮಲ್ಲಿ ಅವ್ರು ಒಳ್ಳೇದಾಗಲಿ, ಸರ್ಕಾರದಿಂದ ಸವಲತ್ತುಗಳು ಏನಾದ್ರು ಸಹಾಯಗಳು ಸಿಗಲಿ, ಮತ್ತೆ ಮುಂದೆ ಅವರ ವಿದ್ಯಾಭ್ಯಾಸಕ್ಕೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ. ವಿತರಕರಾಗಿ ಉಳಿಬಾರ್ದು, ಹಾಳಾಗಿ ದುಡಿದವನು ಅರ್ಸಾಗಲ್ಲ ಅನ್ನೋದು ಇದೆಯಲ್ಲ, ಆ ಮಾತು ಅವ್ರಿಗೂ ಕೂಡ ಅನ್ವಯಿಸುತ್ತೆ. ಇವತ್ತು ದುಡಿದವನು ನಾಳೆ ಮಾರಾಟ ಕುತ್ಕೊತಾನೆ, ಅದನ್ನ ಅವ್ರಿಗೂ ಆಗಲಿ ಅಂತ ಹೇಳಿ ಉದ್ದೇಶಿಸ್ತಾ ಇದ್ದೀವಿ. ನಾವು ಸಂಘಟನೆಗೆ ಮಾಡ್ತೀವಿ ಅಂದಾಗ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಸಂತೋಷದಿಂದ ಹೋಗಿ ನನಗೆ ಮಾಡಿದ್ದಾರೆ. ಮಾಡ್ತೀವಿ ಅಂದ್ರೆ ಅದಕ್ಕಿಂತ ದೊಡ್ಡ ರೀತಿಯ ಎಲ್ಲ ನಾವು ಕೆಲವು ಹಿರಿಯ ನನ್ನ ಮಿತ್ರರಾಗ ಎಲ್ಲರೂ ಕೂಡ ಆಗಮಿಸಿದ್ದೀವಿ. ಈ ಸಂಘಟನೆಯನ್ನ ಮಾಡುವ ಉದ್ದೇಶ ಏನು ಅಂದ್ರೆ, ಕೆಲವಾರು ನನ್ನ ಮಿತ್ರರು ನೋಡ್ತೀವಿ, ನಾವು ಹೆಚ್ಚು ಕಡಿಮೆ 82ನೇ ಇಸ್ವಿಯಿಂದ ಈ ವೃತ್ತಿ ಮಾಡ್ತಾ ಇದ್ದೀವಿ. ರಿಪೋರ್ಟ್ ಆಗಿದ್ದೆ, ರಿಪೋರ್ಟ್ ಸಂದರ್ಭ ಅಧ್ಯಕ್ಷ ಆಗಿದ್ದೆ, ಎಲ್ಲ ಅನುಭವ ಇತ್ತು. ಆಲ್ವ ಅನುಭವವಿಲ್ಲ. ಗೋಡಿ ಗೋಳಾಗಿ ವಿತರಕರಿಗೆ ನನ್ನ ಸದಾ ಸರ್ ಸಹಕಾರ ಸೇವೆಯಲ್ಲಿ ನನ್ನ ಉದ್ದೇಶ ಇಟ್ಕೊಂಡು ಯಾವ ನಮ್ಮ ರಾಜ್ಯಾಧ್ಯಕ್ಷರು ಇಷ್ಟು ಓಡಾಡ್ತಾ ಇದಾರಲ್ಲ ಅಂತ ನಾವು ಅವರು ಬೆನ್ನಿಗೆ ನಿಲ್ಬೇಕು. ಎಲ್ಲ ಪ್ರತಿಯೊಂದು ಬೆಟ್ಟು ಸೇರಿದ್ರೆ ಒಂದು ಕೈ ಹಿಡಿಯಾಗುತ್ತೆ ಅಂತ ನಾವು ಕೂಡ ಯೋಚನೆ ಮಾಡಿ ಇಲ್ಲ ಮಾಡೋಣಪ್ಪ ಅಂತ ಹೇಳಿ ಅವರನ್ನು ನಾವು ಸಂಪರ್ಕಿಸಿ, ಬೇಲೂರನ್ನು ಸಂಪರ್ಕಿಸಿ, ಹಾಸನ ಸಂಪರ್ಕಿಸಿ, ಇದರೆಲ್ಲರನ್ನು ಸಂಪರ್ಕಿಸಿದಾಗ ಉತ್ತಮವಾದ ಒಂದು ಪ್ರತಿಕೆ ಬಂತು. ನೋಡಿ ನಿಮಗೆ ಸ್ಪಂದನೆ ಸಿಗಲ್ಲ, ಆದ್ರೂ ಮಾಡಿ ನೆಕ್ಸ್ಟ್ ಬಂದ ಪೀಳಿಗೆಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶ ಇದ್ಮೇಲೆ ಮಾಡಿ ಅಂತ ವೇದಿಕೆಗಳಿಂದ
ಎಲ್ಲ ನಮ್ಮ ಹಳೆಯ ಟೀಚರು ಹಿರಿಯರಿಗೆ ಆಗಿರ್ಬೋದು, ಶಿಕ್ಷಕರು ಉದ್ಯೋಗ ಆಗಿರ್ಬೋದು, ಎಲ್ಲ ಹಿರಿಯರು ಕೂಡ ನೀವು ಬಹಳ ಸಂತೋಷ ಕೊಡ್ತೀವಿ. ಅವರು ಕೂಡ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಬಂದಿದ್ದೀವಿ. ನಾನು ಕೂಡ ನನ್ನ ವೈಯಕ್ತಿಕವಾಗಿ ನಿಮಗೆಲ್ಲವ ಸ್ವಾಗತವನ್ನು ಬಯಸ್ತೇನೆ. ಬೇರೆ ಕಾರ್ಯಕ್ರಮ ಮುಗಿಯವರೆಗೆ ನಾವು ಕೂಡ ಪತ್ರಿಕೆಗಳನ್ನು ಹಂಚಿ ಪತ್ರಿಕಾ ವಿತರಕರ ಸಂಘಟನೆಯನ್ನು ಕಟ್ತಾ ಇದ್ದೀವಿ. ಉದ್ದೇಶ ಒಂದೇ, ನಮ್ಮದು ನಾವು ಸಂಘಟನೆಯನ್ನು ಕಟ್ಟದಾಗೂ ಹೇಳಿದ್ದು ಒಂದೇ ಮಾತು, ಇವತ್ತು ಕೂಡ ಅದೇ ಮಾತಿನಲ್ಲೇ ಕಟ್ಟಿಕೊಡುವಾಗಿ ಕೆಲಸ ಮಾಡ್ತಿದ್ದೀವಿ. ನಾವು ಪತ್ರಿಕಾ ಸಂಸ್ಥೆಗಳ ವಿರುದ್ಧವಾದ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ ಹಾಗೂ ಪತ್ರಿಕಾ ವಿತರಕರಿಗೆ ಬೇಕಾಗಿರುವಂತಹ ಸೌಲಭ್ಯಗಳು ಏನು ಅನ್ನೋದನ್ನ ನಾವು ಸರ್ಕಾರದ ಮುಂದೆ ಇಟ್ಟು ಬೇಡಿಕೆಗಳನ್ನು ಪಡ್ಕೊಳ್ತೀವಿ. ಏನಪ್ಪ ಪತ್ರಿಕಾ ವಿತರಕರಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಅಂತಂದ್ರೆ, ಬೆಳಗ್ಗೆ ಪತ್ರಿಕೆ ಹಂಚುವ ಸಂದರ್ಭದಲ್ಲಿ ಅಪಘಾತಕ್ಕೀಡಾಗುವುದೇ ಹೆಚ್ಚಿನದಾಗಿ ಪತ್ರಿಕಾ ವಿತರಕರು. ಯಾಕಂದ್ರೆ ಕತ್ತಲೆಯಲ್ಲಿ ಕೆಲಸ ಮಾಡುವಂತದ್ದಾಗಿರೋದ್ರಿಂದ ಹೆಚ್ಚಿನದಾಗಿ ಅವಘಡಗಳಾಗಲು ಬೆಳಗಿನ ಜಾವ. ಹಾಗಾಗಿ ನಾವು ಸರ್ಕಾರದ ಮುಂದೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದಗೌಡರವರ ಸಮ್ಮುಖದಲ್ಲಿ ನಾವು ಅನೇಕ ರೀತಿಯ ಎಲ್ಲ ಕೆಲಸಗಳನ್ನು ಸರ್ಕಾರದ ಮುಂದೆ, ಅಂದರೆ ಪತ್ರಿಕಾ ವಿತರಕರಿಗೆ ಕೊಟ್ಟಾಗ 2 ಲಕ್ಷ ಪರಿಹಾರವನ್ನು